ವರ್ಷದಿಂದ ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ನ ಪ್ರಕರಣಗಳು ಕೇಳಿರಲಿಲ್ಲ. ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರಸ್ತೆಗಳಲ್ಲಿ ಪ್ರಚೋದನಕಾರಿ ಪ್ರೊಸೆಷನ್ಗಳು ಪ್ರಾರಂಭ ಆದವು. 20 ಅಡಿ 30 ಅಡಿ ಉದ್ದದ ತಲ್ವಾರ್ಗಳನ್ನು ಹಿಡ್ಕೊಂಡು ಹೋಗುವಂತ ಪ್ರೊಸೆಷನ್ಗಳು ಸ್ಟಾರ್ಟ್ ಆದವು. ಪಾಕಿಸ್ತಾನ್ ಜಿಂದಾಬಾದ್ ಸ್ಲೋಗನ್ಗಳು ಪ್ರಾರಂಭ ಆದವು. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಆ ಬಾಂಬ್ ಬ್ಲಾಸ್ಟ್ ಆದ್ರೂ ಕೂಡ ಇನ್ನು ತನಿಖೆ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚಿತವಾಗೇನೆ ಸರ್ಕಾರದ ಸಚಿವರುಗಳು ಇದು ಬಿಸ್ನೆಸ್ ರೈವಲ್ರಿ ಇರಬಹುದು ಅಥವಾ ಇದು ಸಿಲಿಂಡರ್ ಬ್ಲಾಸ್ಟ್ ಇರಬಹುದು ಅಂತ ಇಡೀ ತನಿಖೆಯನ್ನು ದಿಕ್ತಪ್ಪಿಸುವಂತ ಪ್ರಯತ್ನ ಮಾಡಿದ್ರು. ಇದೆಲ್ಲ ಆದ್ಮೇಲೆ ಇವತ್ತು ಶಾಂತವಾಗಿ ಬಿಸ್ನೆಸ್ ಮಾಡ್ತಾ ಇರುವಂತ ಒಬ್ಬ ಹಿಂದೂ ಯುವಕನ ಅಂಗಡಿಗೆ ಹಾಡ್ ಹೊತ್ತಲ್ಲಿ ಜನರೆಲ್ಲರೂ ಕೂಡ ಓಡಾಡುವಂತ ಟೈಮ್ನಲ್ಲಿ ನುಗ್ಗಿ ರಸ್ತೆಗೆ ಇಳಿದು 6-7 ಜನ ಅವನನ್ನ ಮುಖಾಮುಖಿ ಹೊಡೆದು ಕಾನೂನನ್ನ ಕೈಗೆ ತಗೊಳ್ಳುವಂತ ಕೆಲಸ ನಡೆದಿದೆ ಅಂತಂದ್ರೆ ರಾಜ್ಯದಲ್ಲಿ ಇವತ್ತು ಲಾ ಅಂಡ್ ಆರ್ಡರ್ ಕಂಪ್ಲೀಟ್ ಆಗಿ ಕುಸಿದೋಗಿದೆ ಅನ್ನುವಂತ ಒಂದು ವಿಚಾರ ನಮಗೆ ಗೊತ್ತಾಗ್ತಾ ಇದೆ. ನಾನು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ನಮ್ಮೆಲ್ಲ ಜನರ ಪರವಾಗಿ ಹೇಳ್ತಾ ಇದ್ದೀನಿ, ಈ ಕೇಸ್ನಲ್ಲಿ ನಾಳೆ ಒಳಗೆ ಇನ್ನು 3 ಜನ ಅರೆಸ್ಟ್ ಆಗಲಿಲ್ಲ ಅಂತಂದ್ರೆ ನಾಳೆ ಇಡೀ ನಗರದ ಪೇಟೆಯನ್ನ ನಾವು ಬಂದ್ ಮಾಡ್ತೇವೆ. ಮತ್ತೆ ಇಲ್ಲಿರುವಂತ ಎಲ್ಲ ವ್ಯಾಪಾರಿಗಳಿಗೆ PC ಮೋಹನ್ ಸಾಹೇಬ್ರ ಕಡೆಯಿಂದ ವತಿಯಿಂದ, ಗರುಡಾಚಾರ್ ಅವ್ರ ವತಿಯಿಂದ, ರಾಮಮೂರ್ತಿ ಅವರು, ನಮ್ಮೆಲ್ಲ ಬಿಜೆಪಿಯ ನಾಯಕರು ನಾವು ಯಾರ್ಯಾರು ಬಂದಿದ್ದೀವಿ ಅವರೆಲ್ಲರ ವತಿಯಿಂದ ನಾನು ಒಂದು ಆಶ್ವಾಸನೆ ಕೊಡಕ್ಕೆ ನಿಮ್ಗೆ ಇಚ್ಛೆ ಪಡ್ತೇನೆ. ನೀವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ವ್ಯಾಪಾರ ಮಾಡ್ಲಿಕ್ಕೆ ಇಲ್ಲಿ ಬಂದಿರ್ತೀರಿ. ನಮ್ಮ ಕ್ಷೇತ್ರದ ಮತದಾರರು ನೀವೆಲ್ಲರೂ ಕೂಡ 100 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಿ, 100 ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡಿದ್ದೀರಿ. ಈ ರೀತಿ ನಿಮ್ಮ ಆಚರಣೆಗೆ, ನಿಮ್ಮ ಬಿಸ್ನೆಸ್ಸಿಗೆ ಯಾರೇ ಯಾವುದೇ ಸಂದರ್ಭದಲ್ಲಿ ತೊಂದರೆ ಕೊಟ್ರು, ನಿನ್ನೆ ರಾತ್ರಿ ಹೇಗೆ 12:30 ಆದ್ರೂ ಕೂಡ ನಮ್ಮ ಕಾರ್ಯಕರ್ತರು ನಾವೆಲ್ಲರೂ ಬಂದು ನಿಮ್ ಜೊತೆಗೆ ನಿಂತಿದ್ವೋ ಅದೇ ರೀತಿ ರಾತ್ರಿ 12 ಗಂಟೆ ಇರಲಿ 2 ಗಂಟೆ ಇರಲಿ ಒಂದು ಫೋನ್ ಮಾಡಿದ್ರೆ ನಾವೆಲ್ಲರೂ ನಿಮ್ ಜೊತೆಗೆ ಬಂದು ಎಂದೆಂದೂ ನಿಮ್ ಜೊತೆಗೆ ನಿಲ್ತೇವೆ. ಇವ್ರು ಯಾರು ಕೂಡ ಇವ್ರು ಹೆದರ್ಸಕ್ ಬಂದ್ರು, ಇನ್ನೇನೋ ಥ್ರೆಟನ್ ಮಾಡಿದ್ರು ಅಥವಾ ಸರ್ಕಾರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೆ ನೀವ್ ಯಾರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಹೆದರೋ ಅವಶ್ಯಕತೆ ಇಲ್ಲ. ನೀವೊಬ್ಬರೇ ಇಲ್ಲ, ನಿಮ್ಮೆಲ್ಲರೂ ಜೊತೆಗೆ ನಾವೆಲ್ಲರೂ ಕೂಡ 24 ಗಂಟೆ ನಿಮ್ಮ ಜೊತೆಗಿರೋದಕ್ಕೆ ನಾವೆಲ್ಲರೂ ಕೂಡ ಕಟಿಬದ್ಧರಾಗಿದ್ದೀವಿ. ಆಮೇಲೆ ಕಡೆಯದಾಗ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ವಿಡಿಯೋ ನಾವು ನೋಡಿರ್ಬೋದು. 4-5 ಜನ ಕಿಡಿಗೇಡಿಗಳು ಬಂದು ಮುಖೇಶ್ನ ಮೇಲೆ ಅಟ್ಯಾಕ್ ಮಾಡಿದಾಗ್ಲೂ ಕೂಡ ಒಬ್ಬಂಟಿ ಆಗಿದ್ರು ಕೂಡ ಮುಖೇಶ್ 5-6 ಜನನ ಎದುರಿಸಿದ. ಆ ವಿಡಿಯೋ ನೋಡಿದೀವಿ ನಾವು. ಇವರಿಗೆ ಬಹಳ ದೊಡ್ಡದಾಗಿ ಹಲ್ಲೆ ಆಗಿದೆ, ಏಟಾಗಿದೆ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತನಿಖೆಯನ್ನ ಮಾಡಿಸಿ ನಿಷ್ಪಕ್ಷಪಾತವಾಗಿ ನಾಳೆ ಎಲ್ಲರೂ ಅರೆಸ್ಟ್ ಮಾಡಿಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಮುಖ್ಯಮಂತ್ರಿಗಳು ಇದನ್ನ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.